ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಆಶೀರ್ವಾದ ಮಾಡಿದಂತಹ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೆಂಟ್ ಸೈಮನ್ ಚರ್ಚ್ನ ಧರ್ಮಗುರುವಂಥ ಜಾನ್ ಬಿ ಸಲ್ದಾನ್ರವರೇ, ಇತಿಹಾಸ ಪ್ರಸಿದ್ಧ ಪವಿತ್ರವಾದ ತಲಪಾಡಿ ದೇವಸ್ಥಾನದ ಮುಖ್ಯ ಅರ್ಚಕರಾಗಿರುವಂಥ ಗೌತಮ್ ಗಣೇಶ್ ಭಟ್ ಅವರೇ, ಈ ನಮ್ಮ ಅಭಿನಂದನಾ ಮಾತನಾಡಿದಂಥ ನಮ್ಮ ಗೌರವಿತರು ಹಿರಿಯರಾದ ರವೀಂದ್ರ ಮಾಸ್ಟರ್ ಅವರೇ, ಹಿರಿಯರಾಗಿರುವಂಥ ಇಬ್ರಾಹಿಂ ಕೋರಜಾಲಕನವರೇ, ರಘುರಾಮ್ ಕಾಜವ್ರವರೇ, ಈಶ್ವರ್ ಉಲ್ಲಾಲ್ ಅವರೇ, ಮಮತಾ ಗಟ್ಟಿರವರೇ, ಪ್ರಶಾಂತ್ ಕಾಜವ್ರವರೇ, ಚಂದಸ್ ಕರ್ಕೇರವರೇ, ಸಾಹುಲ್ ಹಮೀದ್ ಅವರೇ, ಸಂತೋಷ್ ಶೆಟ್ಟಿರವರೇ, ಪ್ರಸಾದ್ ರೈ ಅವರೇ, ನಮ್ಮ ವಿಶ್ವಮಂದಿರ ಸೋಮೇಶ್ವರ ಸಂಘ ಆಡಳಿತ ಮುಖ್ಯಸ್ಥರಾಗಿದ್ದ ವಿಶ್ವನಾಥ್ ಗಟ್ಟಿರವರೇ, ಪವರ್ ಮೋನಕನವರೇ, ಸಿದ್ದಿಕ್ ಮೋಟುಗೋಳ್ ಅವರೇ, NS ಕರೀಂ ಅವರೇ, ಮುಸ್ತಫರ್ ಅವರೇ, ಇನ್ನಿತರ ಎಲ್ಲ ಈ ಕಾರ್ಯಕ್ರಮಕ್ಕೆ ನೇರವಾಗಿ ನಮ್ಮ ಸದಾಶಿವ ಉಲ್ಲಾಲ್ ಅವರೇ, ಯೋಗೇಶ್ ಆಚಾರ್ಯ ಅವರೇ, ನಜರ್ ಅವರೇ, ಪದ್ಮನಾಭ್ ನರಿಂಗಾನ್ ಅವರೇ, ಇನ್ನಿತರ ಎಲ್ಲ ಸಹೋದರರೇ, ಆತ್ಮಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ಧನ್ಯವಾದ ಕತೆಗೆ ನಾನು ಇವತ್ತು ಸಲ್ಲಿಸುವಂಥದ್ದು. ನಮ್ಮ ರಾಜ್ಯಕ್ಕೆ ಜೀವನದಲ್ಲಿ ನಾವು ಬಹುಶಃ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡೋ ಸಂದರ್ಭದಲ್ಲಿ ನಾವು ಹೇಳಿದಾಗೆ ನಮಗಾಗಿ ನಮ್ಮ ವ್ಯಕ್ತಿಗೆ ಯಾವುದೇ ಒಂದು ಮನೆ ಕಾರ್ಯಕ್ರಮ ಇಲ್ಲಿಂದ ನಮಗೆ ಹೋಗಲಿಕ್ಕೆ ಅವಕಾಶ ಭಾಳಷ್ಟು ಕಡಿಮೆ. ಬಹುಶಃ ನಮ್ಮ ಮನೆಯವರನ್ನ ತಮ್ಮ ಮಕ್ಕಳನ್ನು ನೋಡುವಂಥ ಅವಕಾಶ ಕಡಿಮೆ ಇದ್ದರೂ ಕೂಡ ನಿಮ್ಮ ಇಂಥ ಪ್ರೀತಿಪೂರ್ವ ಕಾರ್ಯಕ್ರಮ ಇನ್ನೂ ಜಾಸ್ತಿ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರಣೆ ಮತ್ತು ಶಕ್ತಿ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಿಮ್ಮ ಈ ಪ್ರೀತಿಪೂರ್ವಕ ಸಹಕಾರ ಮತ್ತು ಪ್ರೀತಿಪೂರ್ವಕ ಭಾವನೆಗಳಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷ. ಬಹುಶಃ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು ಉಲ್ಲಾಲ ತಾಲೂಕನ್ನು ಹೇಗಾದ್ರು ಮಾಡಬೇಕಂತ ಮನಸ್ಸಿನಲ್ಲಿ ಎನಿಸ್ತಿದೆ. ಈಗ ಆಗ್ಬೋದಾ ನಾಳೆ ಆಗ್ಬೋದಾ ಅಂತ ಆಲೋಚನೆ ಬರುವಂಥ ವಿಚಾರ ಇತ್ತು. ದೇವರೇನು ಬಹುಶಃ ನನಗೆ ಮನಸ್ಸು ಕೊಟ್ಟರೆ ಗೊತ್ತಿಲ್ಲ. ಬಹುಶಃ ಮೊನ್ನೆ ಬಜೆಟ್ನಲ್ಲಿ ಮನೆ ಮುಖ್ಯಮಂತ್ರಿಗಳು ನಾನು ಹಿಂದೆ ಕೂತ್ಕೊಂಡಿದ್ದೆ, ಕರೆಕ್ಟ್ 4 ಘೋಷಣೆ ಮಾಡಿದ್ರೆ ನನಗೆ ಶಾಕ್ ಆಯ್ತು. ನನಗೆ ಈ ಕೂಡ ತಪ್ಪಿತ್ತಲ್ಲ, ನಾನು ಇದನ್ನು ಬಿಡಬಾರ್ದಿತ್ತು ಅಂತ ಹೇಳಿ ಭಾಷಣ ಮುಗಿದ ತಕ್ಷಣವಾಗಿ ಹೇಳಿದೆ, ನನಗೆ ಒಂದು ಉಪಕಾರ ಆಗಬೇಕು, ಮುಖ್ಯಮಂತ್ರಿ ಒಂದು ಉಪಕಾರ ನನಗೆ ಆಗಬೇಕು. ಮಂಗಳೂರು ತಾಲೂಕಿನ 10 ಲಕ್ಷ ಜನಸಂಖ್ಯೆ ಇದೆ, ಭಾಳಷ್ಟು ಒತ್ತಡ ಆಗ್ತದೆ. ನಮ್ಮ ಕ್ಷೇತ್ರದ ಬೊಲ್ಯಾರಿಂದ ಅಲ್ಲಿಗೆ ಹೋಗದೆ 30 ಕಿಲೋಮೀಟ್ರ್ ಬರಬೇಕು, ಮುಲ್ಕಿ ಅವರಲ್ಲಿ ಬರಬೇಕಾದ್ರೆ 30 ಕಿಲೋಮೀಟ್ರ್ ಬರಬೇಕು. ಮಂಗಳೂರ ಕೆಲಸವಾಗೋದಿಲ್ಲ, ನಮ್ಮ ಕೆಲಸ. ಒಂದು ತಹಶೀಲ್ದಾರ್ 10 ಲಕ್ಷ ಜನರ ಈ ಕೆಲಸ ಹೇಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ನೀವು ಮುಲ್ಕಿ ಮತ್ತು ನನ್ನ ಉಲ್ಲಾಲವನ್ನು ಬೇರೆದು ಮಾಡಿದರೆ ನಮಗೂ ಸುಲಭ ಆಗ್ತದೆ, ಮಂಗಳೂರು ಸುಲಭ ಆಗ್ತದೆ, ಭವಿಷ್ಯದಲ್ಲಿ ಭಾಳಷ್ಟು ಪ್ರಯೋಜನ ಅಂತ ಹೇಳಿದಾಗ ಆಯ್ತು ಮಾಡುವ ನೀವು ಕೊಡಿ ಅಂತ ಹೇಳಿ ತಕ್ಷಣ DC ಫೋನ್ ಮಾಡಿ ಇದು ಆಗಲಿಕ್ಕೆ ಅಧಿಕಾರಿಗಳು ಆಗ್ತದೆ ಇಲ್ಲೊಂದು ಅಂದಾಜವಲ್ಲ ಅವರಿದ್ದು, ನಾನು ನೀವು ಕಲಿಸಿ ಮತ್ತೆ ನೋಡಂತ ಹೇಳಿ ವಿಚಾರ ನಾನು ಇವತ್ತು ಮಾಡಿ ಬಹುಶಃ ಮುಂದಿದ್ದು ಇತಿಹಾಸ. ಬಹುಶಃ ಅದರ ಬಗ್ಗೆ ನಾನು ಇಲ್ಲಿ ಹೇಗೆ ಆಯ್ತು ಅಂತ ನಾನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದೊಂದು ಹಿಸ್ಟ್ರಿ. ಒಂದು ದಿವಸ ಏನಾದರೂ ಪುಸ್ತಕ ಬರೆಯುವಂತಂತಿದ್ರೆ ಅವತ್ತು ಬಹುಶಃ ಹೇಗೆ ಆಯಿತು ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿಯೂ ಬರೆಯುವಂಥ ವಿಚಾರ ನಾನು ಇವತ್ತು ಮಾಡ್ತೀನಿ. ಯಾಕೆಂತ ಹೇಳಿದರೆ ನಾನು ಎಲ್ಲಿಯೂ ಕೂಡ ಹೇಳಲಿಲ್ಲ. ಯಾಕಂತ ಹೇಳಿದರೆ ನಾನು ಏನಾದರೂ ಹೇಳ್ತಿದ್ರೆ ನಾಳೆ 10 ಜನ ಅಪ್ಲಿಕೇಶನ್ ಆಗ್ತದೆ, ನಮಗೆ ಬೇಕು ಉಲ್ಲಾಲ ಕೊಡಿದ್ರೆ ನನಗೂ ಇಲ್ಲ ಅವ್ರಿಗೂ ಇಲ್ಲ ಅಂತ ಪರಿಸ್ಥಿತಿ ಆಗ್ತಿತ್ತು. ಆದ ಕಾರಣ ಇದು ಯಾರಿಗೆ ಕೂಡ ಗೊತ್ತಾಗ್ಬೋದು. ಯಾಕಂತ ಹೇಳಿದರೆ ನಾನು ಗೆಲ್ಲಿಯೋದು ಬಂದರೆ ನಮಗೆ ಕೊಡಿ, ಉಲ್ಲಾಲಕ್ಕೆ ಕೊಡೋದಿದ್ರೆ ನಮಗೂ ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ. ಬೆಲೆ ಈ ರಾಜ್ಯಕ್ಕೆ ಒತ್ತಡ ಜಾಸ್ತಿ ಆಗೋ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಯಾರಿಗೂ ಬೇಡ ಮತ್ತೆ ನೋಡು ಅಂತೇಳಿ ಅಲ್ಲಿ ಇದನ್ನೇ ಬಿಟ್ಟರೆ ಬಹುಶಃ ನಮಗೆ ಆಗದಂಥ ಪರಿಸ್ಥಿತಿ. ಅದಕ್ಕಾಗಿ ಭಾಳಷ್ಟು ಜನ ಗೌಪ್ಯವಾಗಿಟ್ಟುಕೊಂಡು ಆಗಿಂದ ಅಧಿಕಾರಿ ಎಲ್ಲ ನನಗೆ ಅಧಿಕಾರಿಗಳು ಭಾಳಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಎನಿಸಿದೆ ಬಹುಶಃ ಅಧಿಕಾರಿಗಳ ಜೊತೆ ನಾವೊಂದು ಉತ್ತಮವಾಗಿ ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸಿದರೆ ಎಲ್ಲ ರೀತಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆಂಬ ನಿರ್ದೇಶನ ಅದು ನಮ್ಮ ಉಲ್ಲಾಲ ತಾಲೂಕು ಘೋಷಣೆ ಆದ ನಿರ್ದೇಶನ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ತಾಲೂಕು ಆಗಬೇಕಂತ ಭಾಳ ಇಚ್ಛೆ. ಯಾಕಂತ ಹೇಳಿದರೆ ಬಹುಶಃ ನನಗೆ ಭಾಳಷ್ಟು ದೂರದಿಂದ ಬರಬೇಕು, ಇಲ್ಲಿ ತಹಶೀಲ್ದಾರ್ ಕೆಲಸ ಪೆಂಡಿಂಗ್ ಆಗ್ತದೆ, ಇದು ಆಗುವುದಿಲ್ಲ. ನಮ್ಮ ಧರ್ಮಗುರುಗಳು ಹೇಳಿದಾಗೆ ಒಂದು ಎಲ್ಲಿ ಒತ್ತಡ ಜನಸಂಖ್ಯೆ ಡಿಮಾಂಡ್ ಜಾಸ್ತಿ ಮತ್ತು ನಮಗೆ ಸಪ್ಲೈ ಕಡಿಮೆ ಆಗ್ತದೆ, ಅಲ್ಲೇ ರೀತಿ ಅಸ್ತವ್ಯಸ್ತ ಆಗ್ತದೆ. ಕಾಯುವ ಸಂದರ್ಭದಲ್ಲಿ ಯಾರು ಏನು ಬೇಗ ಉಪಕಾರ ಮಾಡ್ತಾನೋ ಅವ್ನು ಬೇರೆ ಬೇರೆ ಯೋಜನೆ ಇವತ್ತು ಹೋಗುವಂಥ ವಿಚಾರ ಇವತ್ತಾಗ್ತದೆ. ಯಾವಾಗ ನಾವು ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಾಗೆ ನಾವು ಸ್ವಲ್ಪ ಸಣ್ಣದಾಗಿ ಸಿಸ್ಟಮ್ ಆಗಿ ನಾವು ಮಾಡಲಿಕ್ಕೆ ಬರಲಿಕ್ಕೆ ತಯಾರಾಗ್ತದ ಎಲ್ಲ ವಿಚಾರಗಳು ಇವತ್ತು ದೂರ ಆಗುವಂಥ ಸಂದರ್ಭ. ಮಂಗಳೂರಂಥ ತಾಲೂಕಲ್ಲಿ ಸುಮಾರು 10-15 ಲಕ್ಷ 12 ಲಕ್ಷ ಜನ ಇರುವಾಗ ಯಾರು ಏನು ಎಷ್ಟು ಫೈಲ್ ಏನಂತ ಅಲ್ಲಿ ಲೆಕ್ಕಗೆ ಸಿಕ್ಕದ ಪರಿಸ್ಥಿತಿ. ಇದು ಏನು ಮಾಡ್ಬೇಕಂತ ಗೊತ್ತಾಗದಂಥ ವಿಚಾರ.
ಆದ ಕಾರಣ ಬಹುಶಃ ಇವತ್ತು ನಾವು ಇದನ್ನು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಆಲೋಚನೆ ಮಾಡಿಕೊಂಡು ಬಹುಶಃ ಒಂದು ಹೆಜ್ಜೆ ಇಟ್ಟುವಂಥ ಸಂದರ್ಭದಲ್ಲಿ ಅದರ ಮುಂಚೆ ಕೂಡ ನನಗೆ ಯಾಕೆ ಭಾಳಷ್ಟು ಮನಸ್ಸು ಮತ್ತು ನನ್ನನ್ನು ಟೀಕೆ ವಾಟ್ಸಪ್ಪಲ್ಲಿ ಭಾಳಷ್ಟು ಟೀಕೆ ಮಾಡ್ತಿದ್ರು. ಆ ಟೀಕೆ ಮಾಡೋರು ಕೂಡ ನೀವು ಧನ್ಯವಾದ ಸಲ್ಲಿಸುವುದು. ನಿಮ್ಮ ಟೀಕೆ ನನಗೆ ಇದು ಶಕ್ತಿ ಕೊಟ್ಟಂತ ಹೇಳಿಕೆ ನನ್ನ ಮನಸ್ಸು ಮಾಡಿದ್ದು ಯಾಕಂತ ಹೇಳಿದರೆ ನಾನು ಭಾಳ ಕೆಲವು ಎಲ್ಲ ರಸ್ತೆ ಆಯಿತು, ಆಸ್ಪತ್ರೆ ಆಯಿತು, ಎಲ್ಲ ವಿಚಾರಗಳನ್ನು ಮಾಡಿದಾಗ ಮತ್ತೆ ನೋಡು ವಾಟ್ಸಪ್ಪಲ್ಲಿ ಇಲ್ಲಿ ಫೈರ್ ಸರ್ವಿಸ್ ಇಲ್ಲ, ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣ ಇಲ್ಲ, ಇಲ್ಲಿ ತಾಲೂಕು ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಇಲ್ಲಿ ಕೋರ್ಟ್. ನಮ್ಮ ಉಳ್ಳಾಲಪುರ 2 ಗ್ರಾಮ ಇತ್ತು. ಇದು ಎಲ್ಲ ಜಿಲ್ಲೆದು ಮತ್ತು ಕ್ಯಾಪಿಟಲ್ ರಾಜಧಾನಿದೆಲ್ಲ ವಿಚಾರ ಇವರು ಇಲ್ಲಿ ಬೇಕಂತ ಕೇಳುವಂಥ ಆಸೆ. ಇವರ ಆಸೆಗೆ ನಾನು ತಪ್ಪಂತ ಹೇಳೋದಿಲ್ಲ, ಯಾಕೆಂದರೆ ಕೆಲಸ ಮಾಡುವವನೇ ಮಾಡಬೇಕಲ್ಲ, ಅದಕ್ಕೆ ಜಾಸ್ತಿ ಕೇಳೋದು ಸ್ವಾಭಾವಿಕ ಅಂತ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ಕೊಂಡು. ಸೊ ನಾನು ಮನಸ್ಸಲ್ಲಿ ಎಸಿದ್ದು ಇವರಿಗೆ ತಕ್ಕದ ಉತ್ತರ ಸರಿಯಾದ ಟೈಮಲ್ಲಿ ಕೊಡಬೇಕಂತ ಹೇಳಿಕೊಂಡು ಬಹುಶಃ ಮನಸ್ಸಲ್ಲೇ ನಾನು ಇಟ್ಟುಕೊಂಡಿದ್ದೆ. ಒಂದು ಅವರಿಗೆ ಕರೆಕ್ಟಾಗಿ ಒಮ್ಮೆ ಒಂದು ಉತ್ತರ ಕೊಡಬೇಕಂತ ಹೇಳಿಕೊಂಡು ಈ ಒಂದು ತಾಲೂಕು ಘೋಷಣೆ ಮಾಡಿದ ಕಾರಣ ಬಹುಶಃ ಯಾರೆಲ್ಲ ಟೀಕೆ ಮಾಡ್ತಿದ್ದಾರೆ ನಿಮ್ಮ ಸನ್ಮಾನದ ಮುಖಾಂತರ ಅವರಿಗೆ ಉತ್ತರ ಕೊಡೋದು ಹೇಳಿದರೆ, ಯಾವ ನೀವು ಫೈರ್ ಸ್ಟೇಷನ್ ಮಾಡ್ತೀರಿ ಅದು ಕಡ್ಡಾಯವಾಗಿ ಒಂದು ಹಕ್ಕಾಗಿಂದು ಬಂದು ನಿಲ್ತದೆ ಅಂತ ಹೇಳಿಕ್ಕೆ ನಾನು ನಿಲ್ತೇನೆ. ಯಾವ ತಾಲೂಕು ಮಟ್ಟದ ಗ್ರೌಂಡ್ ಕೇಳಿದ್ದೀನಿ ಹಕ್ಕಾಗಿ ಇಲ್ಲಿ ಬಂದೇ ಬರಬೇಕು, ಬಹುಶಃ ಇರುವಂಥ ವಿಚಾರ ಇರುವಂಥದ್ದು. 100 ಬೆಡ್ಡಿನ ಆಸ್ಪತ್ರೆ ತಾಲೂಕಲ್ಲಿ ಬರಲೇಬೇಕು, RT ಆಫೀಸ್ ಬರಲೇಬೇಕು, ರಿಜಿಸ್ಟರ್ ಆಫೀಸ್ ಬರಲೇಬೇಕು, ಮಿನಿ ವಿಧಾನಸೌಧ ಬರಲೇಬೇಕು, ತಾಲೂಕು ಆಫೀಸ್ ಬರಲೇಬೇಕು. ಬಹುಶಃ ಎಲ್ಲ ವಿಚಾರಗಳು ಯಾವುದೆಲ್ಲ ಮುಖ್ಯ ಬಹುಶಃ ಇದೆ ಅದಕ್ಕಿಂತ ಬಹುಶಃ ಒಂದು ಎಜುಕೇಷನ್ BA ಆಫೀಸಲ್ಲಿಗೆ ಬರಲೇಬೇಕು. ಎಲ್ಲ ಹಂತದ ಅಧಿಕಾರಿ ಮತ್ತು ಇನ್ನಿತ ಬಹುಶಃ ಸ್ವಿಮ್ಮಿಂಗ್ ತಾಲೂಕು ಮಟ್ಟದ ಸ್ವಿಮ್ಮಿಂಗ್ ಪೂಲ್, ತಾಲೂಕು ಮಟ್ಟದ ಕ್ರೀಡಾಂಗಣ 29 ಇಲಾಖೆಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ತಲೆ ಎತ್ತಿ ನಿಲ್ಲುವಂಥ ಅವಕಾಶ ಇವತ್ತು ಆಗ್ತದೆ ಹೇಳಿಕೆ ನಾನು ಬಯಸ್ತೇನೆ. ಅದರ ಜೊತೆಯಲ್ಲಿ ಇಂಡಿಪೆಂಡೆನ್ಸ್ ಡೇ, ರಾಜ್ಯೋತ್ಸವ ಡೇ ಮತ್ತು ರಿಪಬ್ಲಿಕ್ ಡೇ ಕೂಡ ಅದ್ದೂರಿಯಾಗಿ ಸರ್ಕಾರದ ಮುಖಾಂತರ ಈ ತಾಲೂಕಲ್ಲಿ ಆಗಲೇಬೇಕು ಹೇಳಿಕೆ ನಾನು ಇವತ್ತು ಬಯಸೋಣ. ಸೊ ಎಲ್ಲವೂ ಕೂಡ ನಮಗೇನು ಹಂತ ಹಂತವಾಗಿ ಬರುವಂಥ ಇವತ್ತು ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ಈ ರೀತಿಯ ಕಾರ್ಯಕ್ರಮ ಕೊಟ್ಟ ನಮಗೆ ಬಹುಶಃ ಇದು ನಿಮ್ಮೆಲ್ಲರ ಆಶೀರ್ವಾದದ ಮೂಲಕ ದೇವರು ಕೊಟ್ಟಂಥ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲದ ಅಷ್ಟು ಸುಲಭ ಎನಿಸಿದಲ್ಲ ಅಷ್ಟು ಸುಲಭದಲ್ಲಿ ಹಾಕ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಬಹುಶಃ 2-3 ಸಲ ನಾನು ಅರ್ಚೆ ಮಾಡಿದೆ. ಬಹುಶಃ ಒಂದು ಈ ತಾಲೂಕಿಗೆ ಸಂಬಂಧಪಟ್ಟಾಗೆ, ಎರಡನೇದಾಗಿ ನಾನು ಕುಡಿಯುವ ನೀರಿಗೆ ನಾನು ಚರ್ಚೆ ಮಾಡಿದೆ. ಬಹುಶಃ ಕುಡಿಯುವ ನೀರಿಗೆ ಬೇಕಾ ಕುಡಲಿಕ್ಕೆ ಅಲ್ಲಿ ಮಂಗಳೂರಿಗೆ ಕುಡಲಿಕ್ಕೆ ಎಲ್ಲಿ ಡ್ಯಾಮಿಂದ ನೀರು ಬರೆದು ನಾನು ಹೇಳಿದೆ, ನೀವು ಪೈಪ್ ಎಲ್ಲಿ ತನಕ ಹಾಕ್ತೀರಿ, ಇದು ಅದೆಲ್ಲ ಉಪ್ಪು ನೀರು ಅಂತ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ ಹೀಗೆ ಮೀಟಿಂಗಲ್ಲಿ, ಎಲ್ಲ ಉಪ್ಪು ನೀರು ತುಂಬೆ ತನಕ ಅಂತ ಹೇಳಿದರು. ನನಗೆ ಎಲ್ಲಿಂದ ಮಾತು ಬಂತು, ಏನು ದೇವರು ನನಗೆ ಬುದ್ಧಿ ಕೊಡೋಲ್ಲ. ನಾನು ಉಪ್ಪು ನೀರು ನೀವು ಬಿಡದೆ ಯಾಕೆ ಹೇಳಿ ಹರಕೆಳದಲ್ಲಿ ಡ್ಯಾಮ್ ಕಟ್ಟಿ ಅಂತ ಹೇಳಿದ್ದೆ, ಅದು ಆಗೋದಿಲ್ಲ ಅಡಿಯಲ್ಲಿ ಹೋಗ್ತದೆ. ಅಡ್ಡ ನೀವು ಯಾಕೆ ಹೇಳ್ತೀರಿ, ಇಂಜಿನಿಯರ್ ತಜ್ಞನ ಕರೆಸಿ ಅಂತ ಹೇಳಿದೆ. ತಜ್ಞರು ಬಂದು ಇಲ್ಲಿ ನೋಡಿ ಹೇಳಿದ್ರು, ಇಲ್ಲಿ ಅಡ್ಡ ಕಟ್ಟಬಹುದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಹುಶಃ ಇಲ್ಲದ ಉಪ್ಪು ನೀರು ತುಂಬೆ ತನಕ ಹೋಗುವಂಥ ಪರಿಸ್ಥಿತಿ ಇತ್ತು. ನಾನು ಹೇಳಿದೆ ಅಧಿಕಾರಿಗಳಿಗೆ, ನೀವು ಸಮುದ್ರ ನೀರನ್ನು ತುಂಬೆ ತನಕ ಬಿಟ್ಟು ಹೋಗಲಿಕ್ಕೆ ಈಗ ಇದೆಲ್ಲ ಉಪ್ಪು ನೀರು ಅಂತ ಹೇಳಿದರೆ ಅರ್ಥ ಇಲ್ಲ. ನೀವು ಅಲ್ಲೇ ಅಡ್ಡಗಟ್ಟಿಯಲ್ಲ ಅದನ್ನು ಬಜಾಲ್ನಲ್ಲಿ ನಂತೂರಲ್ಲಿ ಹರೇಕಲ್ನಲ್ಲಿ ಅಡ್ಡಗಟ್ಟಿದಾಗ ಈ ಕಾಲ ಆಟೋಮ್ಯಾಟಿಕ್ ಸಿಹಿ ನೀರು ಸಿಕ್ಕುವಂಥ ಕೆಲಸ ಇವತ್ತಾಗ್ತದೆ. ಕುಡಿಯುವ ನೀರಿಗೆ ಮತ್ತು ಅಂತರ್ಜಲ ನಮಗೆ ಭಾಳಷ್ಟು ಆಗ್ತದೆ ಹೇಳಿದಾಗ ಅದರ ಮುಖಾಂತರ ಬಂದು ಬಹುಶಃ ಎಸ್ಟಿಮೇಟ್ ಆಗಿ 170 ಕೋಟಿ ರೂಪಾಯಿ ಯೋಜನೆ ಬಹುಶಃ ಇವತ್ತು ಬರ್ತದೆ. ಅದರ ಹಕ್ಕ ಏನಾಗ್ತದೆ, ಹರೇಕಲಿಂದ ಹಿಡಿದು ತುಂಬೆ ತನಕ ಬೇಕಾದಷ್ಟು ಸಿಹಿ ನೀರು ಕುಡಿಯಲಿಕ್ಕೆ ಇರಲಿ, ಅಂತರ್ಜಲ ಅಭಿವೃದ್ಧಿಗೆ ಇರಲಿ, ಕೃಷಿಗೆ ಇರಲಿ. ಮತ್ತು ನಮಗೆ ಡಬಲ್ ಯಾಕೆ ತುಂಬೆಯಿಂದ ಆ ಕಡೆ ಭಾಳ ಸಪ್ರ ಇದೆ, ನಮ್ಮದು ಬಹುಶಃ ಅರೆಕಾಲದಿಂದ ತುಂಬೆ ತನಕ ಡಬಲ್ ಬೀಳ್ತಿದ್ದ ಕಾರಣ ನಮಗೆ ಅಲ್ಲಿಗಿಂತ ಜಾಸ್ತಿ ಶೇಖರಣೆ ನೀರು ಇಲ್ಲ ಆಗುವಂಥ ವಿಚಾರ ಆಗುವಂಥದ್ದು. ಇಲ್ಲಿಗೆ ಜಾಗ ಬಿಡೋದಿಲ್ಲ. ಮಮತಾಕನಿಗೆ ಫೋನ್ ಮಾಡಿದೆ, ಈ ಅಧಿಕಾರದ ಮಾತಲ್ಲಿ ಕೇಳಿದ್ರೆ ಆಗೋದಿಲ್ಲ, ಇವರು 10-15 ದಿವಸ ನನಗೆ ಟೆಂಡರ್ ಕರಿಬೇಕು, ನನಗೆ ಇವರು 10-15 ದಿವಸ ಜಾಗಗಳಿಗೆ ಜಾಗ ಇಲ್ಲ, ಅವ್ರ ಭಟ್ರಿಗೆ ಮುಂಚೆ ನಾವು ಕಾಂಪನ್ಸೇಷನ್ ಕೊಡಲಿಲ್ಲ, ಅವ್ರು ಬಿಡೋದು ಭಾಳ ಕಷ್ಟ ಇದೆ ಅಂತೇಳಿ ಇವರು 15ನೇ ತಾರೀಕು ಇಟ್ಟಿದ್ದಾರೆ. ಅದಕ್ಕೆ ಅವಕಾಶ ಕೊಡಬೇಡಿ, ನೀವು ಇವತ್ತೇ ಆ ಅಧಿಕಾರಿಗಳನ್ನ ಕರ್ಕೊಂಡವ್ರ ಮನೆಗೆ ಹೋಗಿ ಅಂಥೇಳಿ ಪಾಪ ಮಮತಾಕವ್ರು ಮಧ್ಯಾಹ್ನ ನಂತರ ಕರ್ಕೊಂಡು ಹೋಗಿ ಸಂಜೆ ನನಗೆ ಫೋನ್ ಮಾಡಿ ಹೇಳಿದರು. ಪಾಪ ಇವರು ಹೇಳಿದರು, ಭಟ್ರು ಅಷ್ಟು ಒಳ್ಳೆಯವರು ಕಾದರವರೇ, ಅವರಿಗೆ ಮಾಡಿದ ಮುಂದೆ ಅದು ತೊಂದರೆ ಬಹುಶಃ ಏನು ಅವ್ರಿಗೆ ಮುಳುಗಡೆ ಆಗ್ತಿತ್ತ ಅದರ ಬಗ್ಗೆ ಏನು ಕೂಡ ಕೇಳಿಲ್ಲ. ಜನರಿಗೆ ಕುಡಿಲಿಕ್ಕೆ ನೀರಲ್ಲ, ಮತ್ತು ಕಾದವರು ಹೇಳಿದಾರಲ್ಲ ಎಷ್ಟು ಜಾಗ ಬೇಕು ತೆಕ್ಕೊಳ್ಳಿ ಅಂತ ಹೇಳಿ ಈಗಲೇ ಕೂಡ ತಯಾರಾಗಿದೆ ಅಂತ ಎಲ್ಲ ಫೋನ್ ಮಾಡಿ ನಾನು ಧನ್ಯವಾದ ಸಲ್ಲಿಸಿದೆ. ನಾನು ನನ್ನ ಅಧಿಕಾರಿಗೆ ಕೇಳಿದೆ, ಏನಾಯಿತು ಅಲ್ಲಿ ಇದ್ರು ಅಧಿಕಾರಿಗಳು. ನಾನು ಅಧಿಕಾರಿ ಕೇಳಿದೆ, ಬೇಗ ಮಾಡಿ ಅಲ್ಲ ಅದು ನನಗೆ ಸ್ಟ್ಯಾಂಪ್ ಪೇಪರ್ ಆಗಬೇಕು. ನಾನು 2 ದಿವಸ ಬಿಟ್ಟು ಸ್ಟ್ಯಾಂಪ್ ಪೇಪರ್ ತಂದು ನಾನು 2 ದಿವಸ ಬಿಡೋದಂತೆ ಸ್ಟ್ಯಾಂಪ್ ಪೇಪರ್ಗೆ, ಇದು ಅಮೇರಿಕನ್ ತರಬೇಕು ಸ್ಟ್ಯಾಂಪ್ ಪೇಪರ್. ಹೋಗಿ ಬಂಟಳಿಗೆ ಹೋಗಿ ತರ್ತಿರಲಿಲ್ಲ, ಅರ್ಧ ಗಂಟೆ ನನಗೆ ಟೈಪ್ ಮಾಡಿ ಕೊಡುತ್ತೆ ಜಾಗ್ರತೆ ಅಂತ ಹೇಳಿದೆ. ಅರ್ಧ ಗಂಟೆಯಲ್ಲಿ ಬಂಟಳಿಗೆ ಹೋಗಿ ತಂದು ಅರ್ಧ ಗಂಟೆಗೋ ಸೈನ್ ಮಾಡಿ ಬಹುಶಃ ಮೈಸೂರಿಗೆ ಹೋಗಿ ಇವತ್ತು ಟೆಂಡರ್ ಕರೆಯುವಂಥ ವಿಚಾರ ಇವತ್ತು ಆಗೋ ಅದಮ್ಮ ಭಟ್ರ ಬಿಟ್ಟು ಸುಬ್ರಹ್ಮಣ್ಯ ಭಟ್ ಅಧಿಕಾರಿಗಳು 3 ದಿವಸ ಅದಕ್ಕೆ ತಗೊಳ್ತಿದ್ರು, ಬರೀ ಒಂದು ಸ್ಟ್ಯಾಂಪ್ ಪೇಪರ್ಗೆ ಸೈನ್ ಹಾಕಲಿಕ್ಕೆ.
ನಾನು ಬಂಟ್ವಾಳಕ್ಕೆ ಈಗಲೇ ಹೋಗಿ ಸೈನ್ ಮಾಡಿ ತಂದು ಅರ್ಧ ಗಂಟೆ ನನಗೆ ಬೆಂಗಳೂರಿಗೆ ನೀವು ಫ್ಯಾಕ್ಸ್ ಕಳಿಸಿ ಅಂತ ಹೇಳಿದೆ. ಅರ್ಧ ಗಂಟೆಯಲ್ಲಿ ಬಹುಶಃ ಹೋಗಿ ತಂದು ಬಹುಶಃ ಫ್ಯಾಕ್ಸ್ ಕಳಿಸು ಅಂದು ಬಹುಶಃ ಎಲ್ಲವೂ ನಮಗೇನು ತೊಂದರೆ ಇಲ್ಲದೆ ಬಹುಶಃ ಇವತ್ತು ನಾಳೆನ ಟೆಂಡರ್ ಇವತ್ತು ಕಾಲ್ ಫಾರ್ ಇವತ್ತು ಆಗಿದೆ. ಅದರ ಮುಖಾಂತರ 24 ಗಂಟೆ ಕುಡಿಯೋ ನೀರಿನ ಸಂಪೂರ್ಣವಾದ ಯೋಜನೆಗೆ ಬರುವಂಥ ಅವಕಾಶ ಇವತ್ತು ಆಗ್ತದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯ ಬಹುಶಃ ಅದರ ಜೊತೆಯಲ್ಲಿ ನಾನೊಂದು ದಿವಸ ನಾನೆಲ್ಲ ರಾತ್ರಿ 1 ಗಂಟೆಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರೆಸಿ ಕೂತ್ಕೊಂಡು ಕೇಳಿದೆ, ಸದಸ್ಯ ಮತ್ತು ಮುಖಂಡರನ್ನು ಎಷ್ಟೆಲ್ಲ ರೋಡ್ ಬೇಕು ಹೇಳಿ ಅಂತೇಳಿ. ಆ ರೋಡ್ ಈ ರೋಡ್ ಎಲ್ಲ ಸಿಕ್ಕಿದ್ದು ಚಾನ್ಸ್ ಅಂತ ಹೇಳಿ ಒಬ್ಬೊಬ್ಬರ ಪಟ್ಟಿ ಕೇಳಬೇಕು. ರಾತ್ರಿ 1-1:30 ಗಂಟೆ ಆಗಿದೆ, 12ರಿಂದ 2 ಗಂಟೆ ತನಕ ಆ ರೋಡು ಈ ರೋಡ್ ನಾನು ಬರೀರಿ ನನ್ನ ಇಂಜಿನ್ ಬರೀ ಒಂದಲ್ಲಿ ಬರೀಬಾರ್ದು ಇಂಜಿನ್ ಸಮಾಧಾನ ಆಗಬೇಕಲ್ಲ ಇವರಿಗೆ ಅಂತೇಳಿ ನೋಡೋ 22 ಕೋಟಿ ರೂಪಾಯಿಯ ಪಟ್ಟಿ ಮಾಡಿ ಕೊಟ್ಟಿರೋ ನನಗೆ 22 ಕೋಟಿ ರೂಪಾಯಿಯ ಕೆಲಸದಂತೇಳಿ. ಆಗ್ಲಂತೇಳಿ ಸೀದಾ ಮುಖ್ಯಮಂತ್ರಿ 22 ಕೋಟಿ ರೂಪಾಯಿ ಪಟ್ಟಿ ತಗೊಂಡು ಸೀದಾ ಮುಖ್ಯಮಂತ್ರಿ ಹೋದೆ. ನನ್ನ ಕ್ಷೇತ್ರ ಜನರಲ್ಲ ನನಗೆ ಹೀಗೆ ಹೇಳಿದ ಅಂತ ಹೇಳಿದಾಗ ದೇವರು ಏನು ಶಕ್ತಿ ಅಂತ ಗೊತ್ತಿಲ್ಲ. 16 ಕೋಟಿ ರೂಪಾಯಿ ಇಮಿಡಿಯೇಟ್ ಆಗಿ ನನಗೆ ಎಲ್ಲ ಬಹುಶಃ ಸ್ಯಾಂಕ್ಷನ್ ಮಾಡಿ ಇವತ್ತು ಕೊಡುವಂಥ ವಿಚಾರಕ್ಕಾಗಿ ಬಹುಶಃ ಮುಂದೆ ಏನೆಲ್ಲ ನೀವು ಕೆಲಸ ಹೇಳಿದ್ದೀರಾ ಬಹುಶಃ ಎಲ್ಲವೂ ಕೂಡ ಇನ್ನು ಯಾವ ಗ್ರಾಮದ ಯಾವುದೇ ಕೆಲಸ ಬಾಯಿ ಯಾವತ್ತೆಲ್ಲ ಹೇಳಿ ಬಿಟ್ಟಿದ್ದಾರೆ. ಇದು ಬೇರೆ ರೋಡ್ ಇಲ್ಲ ಇವ್ರಿಗೆ ಹೇಳಲಿಕ್ಕೆ, ಇನ್ನು ದಾಮರ ಮೇಲೆ ದಾಮರ ಹಾಕಬೇಕಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ರೋಡ್ಗಳು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ಮುಂದಿನ ಎಲ್ಲ ಕೂಡ ಕೆಲಸ ಇವತ್ತು ಪ್ರಾರಂಭ ಆಗುವಂಥ ಅವಕಾಶ ಆಗ್ತದೆ. ಯಾಕೆ ನಾನು ಈ ಮಾತು ಹೇಳ್ತಾ ಅಂತ ಹೇಳಿದರೆ ಇದೆಲ್ಲ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ಇವತ್ತು ನಮಗೆ ದೇವರು ಕೊಟ್ಟಂಥ ವಿಶೇಷ ಶಕ್ತಿ. ನೀವು ಯಾಕೆ ನನಗೆ ಬರೀ ನೀವು ಓಟು ಮಾತ್ರ ಕೊಟ್ಟದಲ್ಲ, ನನಗೆ ಖಂಡಿತ ಗೊತ್ತಿದೆ ನೀವು ಓಟಿನ ಮುಖಾಂತರ ನನಗೆ ಪ್ರತಿ ದಿವಸ ನೀವು ಪ್ರಾರ್ಥನೆ ಕೂಡ ಮಾಡ್ತಿದ್ದೀರಿ. ಬಹುಶಃ ನಮ್ಮ ರಕ್ಷಣೆಗೆ ಮತ್ತು ನಮಗೆ ಶಕ್ತಿ ಕೊಡಲಿಕ್ಕೆ ಆ ಪ್ರಾರ್ಥನೆ ಫಲವಾಗಿ ಇದು ಮತ್ತು ಕೊಟ್ಟಂಥ ಒಂದು ಉತ್ತಮ ಒಂದು ನನಗೆ ಅವಕಾಶ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಈಗ ನಾವು ತಾಲೂಕು ಬಂದಿದೆ, ನಮ್ಮ ಗುರುಗಳು ಹೇಳಿದಾಗೆ ನಾಯಕರಲ್ಲಿ ಹೇಳಿದಾಗೆ ಒಂದು ಅತ್ಯುತ್ತಮವಾದ ಮಾದರಿಯಾದ ತಾಲೂಕಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಮಾಡುವಂಥದ್ದು. ಇವತ್ತು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಹೇಳ್ತಾರೆ. ನಾನು ಹೇಳಿದೆ ಬಹುಶಃ 30 ಈಗದ ಆಲೋಚನೆ ಮಾಡಬೇಡಿ, 30 ವರ್ಷ ನಂತರ ಕೂಡ ಉತ್ತಮವಾಗಿ ಯಾವುದೇ ರಶ್ ಇಲ್ಲದೆ ಅಡಚಣೆ ಆಗದೆ ವಾಹನ ದಟ್ಟಣೆ ಆಗದ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂಥ ಆಲೋಚನೆ ನಾವಿವತ್ತು ಮಾಡಬೇಕಾಗ್ತದೆ. ನಾವೆಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಹಾಕಿ ಮತ್ತೆ ಸಂದರ್ಭದಲ್ಲಿ ನಾವು ತಾಲೂಕು ಆಫೀಸ್, ಮಿನಿ ವಿಧಾನಸೌಧ, ರಿಜಿಸ್ಟರ್ ಇದು 3 ಎಕರೆ 4 ಎಕರೆ ಜಾಗ ಒಂದು ಕಡೆ, ಕೋರ್ಟು ಸ್ವಲ್ಪ ದೂರ, RTO ಸ್ವಲ್ಪ ದೂರ, ಇನ್ನೊಂದು ದೂರ ಮಾಡಿ ಎಲ್ಲ ಕೂಡ ಸ್ಪ್ರೆಡ್ ಔಟ್ ಮಾಡಿಕೊಂಡು ಉತ್ತಮವಾಗಿ ಬಹುಶಃ ನಮ್ಮ ಕೆಲಸ ನಿರ್ವಹಿಸಿದ ಕೆಲಸ ನಾವು ಇವತ್ತು ಮಾಡುವ. ಇದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಆಗಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೀಟಿಂಗನ್ನು ಕೂಡ ಕರೀಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ನಿಮ್ಮ ಈ ಪ್ರೀತಿಪೂರ್ವಕ ಗೌರವಕ್ಕೆ ನಾನು ಯಾವಾಗಲೂ ಕೂಡ ಚಿರುಣಿ ಅಂತ ಹೇಳಿಕೊಳ್ತಾ ಎಲ್ಲ ನಮ್ಮ ಭಾಳಷ್ಟು ಪಾಪ ನಮ್ಮೆಲ್ಲ ಧರ್ಮಗಳು ಹಿರಿಯರೆಲ್ಲ ಕೂಡ ಭಾಳಷ್ಟು ಹೊತ್ತು ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಬಹುಶಃ ನಮ್ಮನ್ನು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಶಕ್ತಿ ಸಂದರ್ಭದಲ್ಲಿ ನೀವು ತಡೆಯಾದದಕ್ಕೆ ನಿಮ್ಮೆಲ್ಲರ ಕ್ಷಮೆ ನಾನು ಕೂಡ ಇವತ್ತು ಯಾಚಿಸಿಕೊಂಡು ತಾವೆಲ್ಲರೂ ಕೂಡ ಬೇರೆ ಬೇರೆ ಗ್ರಾಮೀಣ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿದ್ದರೂ ಕೂಡ ಬಹುಶಃ ತಾವು ಸ್ವಲ್ಪ ತಡವಾದರೂ ಕೂಡ ನಮಗೆ ಬೇಕೇ ತಾವು ಕಾದುಕೊಂಡದಕ್ಕೆ ನಿಮಗೆ ನಾನು ಕೂಡ ನನ್ನ ವಿಷಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಮತ್ತು ದೇಶಪಾಂಡೆ ಅವರಿಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಕುಮಾರಸ್ವಾಮಿ ನಾನು ಹೇಳಿದೆ, ನೀವು ಮಾಡಿದ ಉಪಕಾರ ಖಂಡಿತವಾಗಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಾನು ನೀರಿಗೆ ಸಂಬಂಧಪಟ್ಟಾಗಿ 200 ಕೋಟಿ ರೂಪಾಯಿ ತಕ್ಷಣ ತಾವು ನನಗೆ ಬಿಡುಗಡೆ ಮಾಡಿದ್ರಿ. ತಾಲೂಕು ಕೇಳಿದಾಗ ನಾನು ತಕ್ಷಣ ತಾವು ತಾಲೂಕು ಬಿಡುಗಡೆ ಮಾಡಿಕೊಟ್ರಿ. ನನ್ನ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕಂತ ಹೇಳಿದಾಗ 14 ಕೋಟಿ ಅನುದಾನ ಕೂಡ ತಕ್ಷಣವಾಗಿ ನಮಗೆ ಒದಗಿಸುವಂಥ ಕೆಲಸ ಇವತ್ತು ಮಾಡುವಂಥ ಅವಕಾಶ ಕೂಡ ಇವತ್ತು ಆಗಿದೆ. ಬಹುಶಃ ನಾನು ಸಿದ್ದರಾಮಯ್ಯಜಿಯವರಿಗೂ, ಪರಮೇಶ್ವರಿಗೂ ಮತ್ತು ಕಂದಾಯ ಸಚಿವರಿಗೂ ಮತ್ತು ನನ್ನ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ಅದರ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ಅಧಿಕಾರಿಗಳು ಕೂಡ ನಾನು ಇವತ್ತು ಮಾಡ್ತೇನೆ. ಯಾಕೆಂದರೆ ಈ ಒಂದು ವಿಶಿಷ್ಟವಾದ ಒಂದು ಈ ತಾಲೂಕು ಘೋಷಣೆ ಅದು ಅದಕ್ಕೆ ನಾನು ಹೇಳಲಿಕ್ಕೆ ಹೇಳಿದ್ರು ಕೂಡ ಒಮ್ಮೆ ಸರಿಯಾಗ್ತದಾ ಇಲ್ಲುವಂಥದ್ದು ಇದಿಲ್ಲ. ನೀವು ಯಾರು ಹೇಳಿದರು ಇತಿಹಾಸದಲ್ಲಿ ಈ ರೀತಿ ಘೋಷಣೆ ಆಗಲಿಕ್ಕಿಲ್ಲ, ಇನ್ನು ಮುಂದಕ್ಕೂ ಕೂಡ ಈ ರೀತಿಯ ಘೋಷಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಆಗಿದೆ ಅಂತ ಒಂದು ವಿಚಾರ ನನ್ನಲ್ಲಿ ಒಬ್ಬರಿಗೆ ಮಾತ್ರ ವರ್ಗೀಸಿಗೆ ಒಮ್ಮೆ ಬಾಯಿ ತಪ್ಪಿ ಹೇಳಿದೆ. ನನಗೆ ಎಷ್ಟು ಸಲ ಮನಸ್ಸು ಯಾರು ಒಬ್ಬರದ್ದು ಹೇಳಬೇಕಾಗಿ ತಲೆಯಲ್ಲಿ ಇಟ್ಟು ನನಗೆ ಎಲ್ಲದ್ದು ಹೇಳಿ ಕೂಡ ಇದಕ್ಕೆ ಹೇಳಿ ಆಗೋದಿತ್ತು ಮತ್ತೆ ಅದನ್ನೇ ಕೊಟ್ಟು ಬಿಟ್ಟು ನನ್ನ ಬಸ್ಸಲ್ಲಿ ತಾಲೂಕು ಅಂತ ಹೇಳಿದ್ದೆ. ಅದಕ್ಕೆ ಬಹುಶಃ ನಾನು ಕಡಬದವನು ಬಂದು ಚರ್ಚೆ ಮಾಡ್ತಿದ್ದೆ, ಯಾವಾಗ ಮಾಡ್ತಿದ್ದೆ ಯಾವಾಗ ಕಾದರಿದೆ. ಇವತ್ತು ನಾನು ಎಲ್ಲಿ ನೀವು ಗಡಿಬಿಡಿ ಮಾಡಬೇಡಿ, ನಿಮ್ಮ ಕಡಪ ಆಗುವ ಮುಂಚೆ ನಾನು ಉಲ್ಲಾಲ ಮತ್ತು ಮೂಡುಬಿದಿರೆ ತಾಲೂಕು ಕೂಡ ಘೋಷಣೆ ಮಾಡಿಸ್ತೇನೆ ಅಂತ ಹೇಳಿದೆ. ಆಗ ತಮಾಷೆ ಅಂತ ನೆಗಡಿದೆ, ಅಂದ ಅವಕ ತೂಕ ಅಂತೇಳಿ ಬಹುಶಃ ಅವರು ಹೇಳುವಂಥ ಪರಿಸ್ಥಿತಿ ಆಯ್ತು. ಮೊನ್ನೆ ನಾನು ಹೇಳಿದೆ, ನಾನು ಹೇಳಿದೆಲ್ಲ ನಿಮ್ಮ ಇದು ಆಗೋ ಮುಂಚೆ ಅಧಿಕದಾಗ ಮುಂಚೆ ನಮ್ಮದು ಮುಳುಕಿ ಮತ್ತು ಉಲ್ಲಾಲ ಕೂಡ ನಾನು
ಮಾಡಿಸ್ತೇನೆ. ಯಾಕಂದರೆ ಮುಲ್ಕಿಯನ್ನು ನಾನು ಮಾಡಲೇಬೇಕು. ನಾನೇ ಅದು ಮುಲ್ಕಿಯನ್ನು ನಾನು ಬಿಟ್ಟು ನಾನು ಉಲ್ಲಾಲವನ್ನು ನಾನು ಹೇಳಿದೆ ಅಧಿಕಾರಿಗಳಿಗೆ, ನೀವು ಕೊಡೋದಿದ್ರೆ ಉಲ್ಲಾಲ ಮಾತ್ರ ಕೊಡಬೇಕು, ನನಗೆ ಮುಲ್ಕಿಯನ್ನು ಸೇರಿಸಿ ನೀವು ಕೊಡಲೇಬೇಕು, ಇಲ್ಲಾಂದರೆ ನಾನು ಉಸ್ತುವಾರಿ ಸಚಿವನಾಗಿ ನಾನು ಅವ್ರಿಗೆ ಮೋಸ ಮಾಡಿದ ರೀತಿ ಆಗ್ತದೆ. ಮತ್ತೇನು ಹೇಳ್ತಾರೆ, ಎಂಕ್ಲೆಗೆ ಬರಡಿತ್ತು ಇನ್ನು ಉಲ್ಲಾಲಗೆ ಬತ್ತೊಂದು ಪೋಯಿರಂತೆ ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬರುವಂಥ ಅವಕಾಶ ಆಗೋದು ಬೇಡ, ಅಲ್ಲಿ ಕೊಡಿ ನನಗೆ ಸಿಕ್ಕುವಂಥ ವ್ಯವಸ್ಥೆ ಮಾಡಿ ಅಂತೇಳಿ ಬಹಳ ಸ್ಪಷ್ಟವಾಗಿ ನಾನು ಅಧಿಕಾರಿಗೆ ಒಂದು ವಿಚಾರ ಕೂಡ ನಾನು ಹೇಳಿದ್ದೆ. ಅದು ಮೂಡುಬಿದ್ರೆ ಮತ್ತು ಕಡಬ, ಇದು ಮುಲ್ಕಿ ಮತ್ತು ಉಲ್ಲಾಲ ಜೊತೆಯಲ್ಲಿ ಆದದ್ದು. ಆದ ಕಾರಣ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತಂದು ಮುಂದೆ ತೆಕ್ಕೊಂಡು ಹೋಗುವಂಥ ಅವಕಾಶ ಮಾಡುವ, ಒಟ್ಟಾರೆಯಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಹೋಗುವಂಥ ಅವಕಾಶ ಆಗ್ತದೆ. ಮತ್ತು ನನ್ನ ಟೀಕೆಗಾರರು ಭಾಳಷ್ಟು ಇಲೆಕ್ಷನ್ ಟೈಮಲ್ಲಿ ಉಲ್ಲಾಲದಲ್ಲಿ ಗ್ರೌಂಡ್ ಇಲ್ಲ, ಉಲ್ಲಾಲದಲ್ಲಿ ಇದೊಂದು ವಿಚಾರ, ಅಲ್ಲಿ ಅದನಿಗೆ ವಿಷಯ ಇಲ್ಲ, ಓಟು ಬರುವಾಗ ಗ್ರೌಂಡ್ ಒಂದು ಸ್ಟಾರ್ಟ್ ಓಟು, ಉಲ್ಲಾಲದಲ್ಲಿ ಗ್ರೌಂಡ್ ಇಲ್ಲ ಅಂತ. ಸೊ ಎಲ್ಲ ಟೀಕೆಗಾರರಿಗೆ ಹೇಳ್ತೇನೆ, ಉಲ್ಲಾಲ ಬೈಲ್ನಲ್ಲಿ 2 ಎಕರೆ ವಿಶೇಷವಾಗಿ ಕ್ರೀಡಾಂಗಣಕ್ಕೆ ನಾವು ಸರ್ಕಾರದ 8 ಕೋಟಿ ರೂಪಾಯಿ ಪರ್ಚೇಸ್ ಮಾಡಿ ಬಹುಶಃ ಮುಂದೆ ನಾವು ಅದನ್ನು ಆದೇಶ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತು. ಸೊ ನೀವೇನೆಲ್ಲ ಕೇಳ್ತೀವಿ ಇನ್ನೂ ಕೇಳಿ, ಪ್ರತಿಪಕ್ಷ ನನ್ನ ಟೀಕೆ ಮಾಡೋರಿಗೆ ನಾನು ಹೇಳಿದಿಷ್ಟೇ, ಇನ್ನೇನೆಲ್ಲ ಕೇಳಲಿಕ್ಕೆ ಮನಸ್ಸುಂಟೆಲ್ಲ ಕೇಳಿ, ನಿಮ್ಮ ಮುಖಾಂತರ ದೇವರ ಬಹುಶಃ ಕ್ಷೇತ್ರ ಜನರಿಗೆ ಒದಗಿಸುವಂಥ ಕೆಲಸ ಆಗ್ಲುವಂಥ ಆದ್ರೆ ಆಗಲು ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಇನ್ನು ಬಹುಶಃ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅಧ್ಯಕ್ಷ ಹೇಳಿದ್ದಾರೆ, ಕೆಲವೊಂದು ಬ್ರಿಡ್ಜ್ಗಳ ಬಗ್ಗೆ ವಿಶೇಷದ ಕನಸಿದೆ, ಅದನ್ನೆಲ್ಲ ಕೂಡ ಪೂರ್ತಿಗೊಳಿಸುವಂಥ ಒಂದು ಅವಕಾಶ ನಿಮ್ಮೆಲ್ಲರ ಪ್ರಾರ್ಥನೆ ಶಕ್ತಿ ಮುಖಾಂತರ ದೇವರು ನನಗೆ ಒದಗಿಸಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನಿವತ್ತು ಸಲ್ಲಿಸಿ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ನಾನಿವತ್ತು ಬೇಡಿಕೊಂಡು ಬಹುಶಃ ನನಗೆ ಅತ್ಯಂತ ಸಂತೋಷ. ನನಗೆ ಬಹುಶಃ ತಾವು ಹೇಳಿದ್ವಿ ಮುಖ್ಯಮಂತ್ರಿ, ಖಂಡಿತವಾಗಿ ಅಂತ ಯಾವುದೇ ಕೂಡ ಆಸೆ ಇಲ್ಲ, ಅದರ ಬಗ್ಗೆ ನಾವು ನೆನೆಸೋದಿಲ್ಲ. ಇನ್ನು ನಾವು ಅಷ್ಟು ದಿವಸ ನಾವು ಬದುಕಿರ್ತೀವಿ ನಮಗೆ ಗೊತ್ತೂ ಇಲ್ಲ, ನಮ್ಗೆ ಯಾವಾಗ ಬಹುಶಃ ಏನಾಗ್ತದೆ ಹೇಳಿಕೊಂಡು ಇದ್ದಂಥದ್ದನ್ನು ಸಮಾಧಾನ, ನೆಮ್ಮದಿ, ಸಂತೋಷದಿಂದ ನಾವು ಖರ್ಚು ಮಾಡುವಂಥದ್ದು. ಮೊನ್ನೆ ಒಂದು ತಿಂಗಳಿಂದ ಫ್ಲೈಟಲ್ಲಿ ಬರುವಾಗ ಫ್ಲೈಟ್ ಗಡ 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 ಆಗಿದೆ, ಒಮ್ಮೆ ಎಲ್ಲ ಹೆದರಿಕೆ ಬೊಬ್ಬೆ ಹಾಕಿದ್ರು. ನನ್ನ ಪಕ್ಕದಲ್ಲಿ ನಾನು ನೆಗಡ್ತಿದ್ದೆ, ಅವನು ನೋಡಿಕೊಂಡು ನಾನು ನೆಗಡಿದ್ದೆ. ಆಯ್ತಾ ಮಾರೆ, ಅವನಿಗೆ ಹೇಳಿದ ಇನ್ನು ಅವಸ್ಥೆದಾದ ಮಾರೆ ಮೂರು ಬೆಂಕು ಬರೋ ಪೋಡು ಸೈಯೊಂದಿಲ್ಲ, ಈ ಮೂಲ ತೆಲ್ತೊಂದಲ್ಲ ಮಾರೆ ಕಾದರಿಂದ ದಾದ ಮಲ್ಪುನಿ ಸೈಪನ್ನು ತೆಲ್ತದೆ ಸೈಕ ಮಾರಿ ಮಂಡ್ಯಚ್ಚ ಮನೆ ಸೈಪಂತ ಅಂತ ಹೇಳಿದ್ರು. ಅದಕ್ಕೆ ಹೇಳಲ್ಲ ಸಾಧ್ಯ ಜಿ ನಮ್ಮ ಈ ಬೂರ್ನಾಗ ತಿರ್ತು ನಾನು ಮಂಡ್ಯ ವೆಚ್ಚ ಬುಲ್ತೊಂದೆ ಸೈಯೋಡು ತೆಲ್ತೊಂದೆ ಸೈಕ ಹೋಡ ನಾನು ಮತ್ತೆ ಮತ್ತೆ ಇದು ಸತ್ಯ. ನಾನಾಗಿ ಯಾಕೆ ನನಗೆ ಟೆನ್ಷನ್ ಇಲ್ಲ, ಯಾಕಂತ ಹೇಳಿದರೆ ಯಾರನ್ನು ಬದುಕಿಸಲ ಸಾಯುವಾಗ ಬದುಕಲು ಸಾಧ್ಯ ಉಂಟಾ? ಇಲ್ಲ. ಮತ್ತು ಬೊಬ್ಬೆ ಹಾಕಿ ದುಃಖಪಟ್ಟು ಕಷ್ಟಪಟ್ಟು ಕೂಗಿ ಸಾಯೋದಕ್ಕೆ ಸಂತೋಷದಿಂದ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ನೆಗಡಿಕೊಂಡು ಸಾಯುವಂಥ ವ್ಯವಸ್ಥೆ ಮಾಡೋದು ಹೇಳಿಕೆ ಆಯಿತು. ಬ್ಯಾಸು ಅದಕ್ಕೆ ಅವ್ನು ಮತ್ತೆ ಅವರೆಲ್ಲ ಸಪ್ಪಕ ಅಲ್ಲಿ ಎಲ್ಲ ಕೂಡ ನೆಗಡಿದ್ರು ಇದನ್ನು ಕೇಳಿ ಎಲ್ಲ ಅವ್ರಿಗೆ ವಿಚಾರ ಅದು ಆ ರೀತಿಯ ವಿಶೇಷವಾದ ಮನೋಭಾವ ಮುಂದೆ ಹೋಗುವಂಥ ಅವಕಾಶ ಆಗಲಿ, ನಿಮ್ಮೆಲ್ಲರ ಸಹಕರಿಸುವಂಥ ಅವಕಾಶ ನಮಗೆ ಇವತ್ತು ಸಿಕ್ಕಲಿ ಅಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ನಿಮ್ಗೆಲ್ಲರಿಗೂ ನನ್ನ ಯಾಕಂತೇಳಿ ನಾನೊಮ್ಮೆ ಪೇಜ ಸ್ವಾಮಿ ಅಂತ ನಾನು ನಾನು ಅವ್ರ ಬ್ಯಾಗ್ ಇಟ್ಕೊಂಡು ಹೇಳಿದೆ, ಇದು ಫ್ಲೈಟ್ ಸರಿ ಇಲ್ಲ, ಯಾವಾಗ ಬರೀ ರಿಕ್ಷಾದಲ್ಲಿ ಲ್ಯಾಂಡ್ ಆಗ್ತದೆ, ತಲೆ ಒಂದು ಕಡೆ ಬೀಲ ಒಂದು ಕಡೆ, ಹೌದು ಅಂತ ಕೇಳಿದ್ವಿ. ಕರಾಚರ್ ಅವತ್ತೇ ಆಗಬೇಕಾ ಅವ್ರು ಇರುವಾಗಲೇ ಇದರಲ್ಲಿ ಇದು ಒಂದು ವರ್ಷ ಹಿಂದೆ ಏರ್ ಇಂಡಿಯಾ ಫ್ಲೈಟ್ ನಾನು ಹೇಳಿದೆ ಇದು ಸರಿ ಇಲ್ಲ. ಈಗ ನಾನು ಯಾಕೆಂತ ಹೇಳಿದರೆ ಈ ಫ್ಲೈಟಲ್ಲಿ ಜನವೇ ಇಲ್ಲ, 4:30 ಗಂಟೆ ಫ್ಲೈಟ್ ಏರ್ ಇಂಡಿಯಾ. ನಾನು ಇದಕ್ಕೇನು ಜನ ಇಲ್ಲ, ಬೇರೆಲ್ಲ ಫ್ಲೈಟ್ ಫುಲ್ಲು, ಇದೊಂದು ಜನ ಇಲ್ಲ ಅಂದರೆ 4 ಜನ ನೋಡೋಕೆ ಅಂತ ಒಮ್ಮೆ ಕೂತ್ಕೊಂಡು ಮತ್ತೆ ಇದರಲ್ಲಿ ಬರುವುದಿಲ್ಲ. ಇದರಲ್ಲಿ ಇದು ಡಕೋಟ ಲ್ಯಾಂಡ್ ಆದಾಗೆ ತಲೆ ಈ ಕಡೆ ಎಲ್ಲ ಇದು ಈ ಕಡೆ ಇದು ಲ್ಯಾಂಡ್ ಹೋಗುವಂಥ ಪರಿಸ್ಥಿತಿ. ಮತ್ತೆ ಈಗ ಅದನ್ನು ಚೇಂಜ್ ಮಾಡಿಬಿಟ್ರು, ಹುಬ್ಳಿಗೆ ಅದು ಹೊಸ ಫ್ಲೈಟ್ ಹುಬ್ಳಿಗೆ ಆಗಿದೆ. ಅವತ್ತು ಅದರಲ್ಲಿ ಟಿ ವಿಯಲ್ಲಿ ಬಂತು ಸ್ವಾಮೀಜಿ ಅವರಿದ್ದು ನಾವೆಲ್ಲ ಇದ್ದೇವಂತೇಳಿ. ಆದ ಕಾರಣ ಬಹುಶಃ ಇವತ್ತು ಸಂತೋಷ್ ಶೆಟ್ಟಿ ಅವರಿಗೆ ಮತ್ತೆಲ್ಲ ತಂಡದವರಿಗೆ ವಿಶೇಷ ಶ್ರಮಪಟ್ಟು ಎಲ್ಲ ಒಂದು ಪ್ರೀತಿ ಗೌರವ ಅರ್ಪಿಸಿದ್ದಾರೆ. ಅದರಲ್ಲಿ ವಿಶೇಷ ಅಂತೇಳಿ ನನಗೆ ಅತ್ಯಂತ ಹೆಚ್ಚು ಪ್ರೀತಿ ಮತ್ತು ಅತ್ಯಂತ ಹೆಚ್ಚು ವಿಶ್ವಾಸ ಮತ್ತು ನನಗೆ ಅತ್ಯಂತ ನನ್ನ ಆತ್ಮಕ್ಕೆ ಹತ್ತಿರುವಂಥ ಸರ್ವಧರ್ಮದ ನಾಯಕರನ್ನು ಕೂಡ ಕರೆಸಿಕೊಂಡು ನನಗೆ ಸನ್ಮಾನ ಮಾಡಿಸಿರೋದು ನನಗೆ ಅತ್ಯಂತ ನನ್ನ ಮನಸ್ಸಿಗೆ ಅತ್ಯಂತ ಸಂತೋಷ ತಂದಂಥ ವಿಚಾರ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಮ್ಮ ಇಡೀ ಕ್ಷೇತ್ರ ಎಲ್ಲ ನಾವೆಲ್ಲರೂ ಕೂಡ ಒಂದೇ ತಾಯಿ ಒಂದೇ ಮಕ್ಕಳ ರೀತಿಯಲ್ಲಿ ತಾವು ಜೀವನ ಮಾಡಿಸುವಂಥ ಅವಕಾಶ ನಾವು ಕಲ್ಪಿಸುವಂತ ನಾನು ಹೇಳಿಕೊಂಡು ಬಹುಶಃ ನಾನು ಈ ಒಂದು ವೇದಿಕೆಯಲ್ಲಿ ಪ್ರತಿ ಸಲ ಕೂಡ ಬಹುಶಃ ಒಂದೊಂದು ಆನಂದನ ಇದ್ದಾರೆ, ಆನಂದನ ಸೇವೆ ಒಂದೊಂದು ಬೇಡಿಕೆ ಇತ್ತು. ಎಲ್ಲ ಬೇಡಿಕೆ ಆಗಿ ಲಾಸ್ಟ್ ಟೈಮ್ ಹೇಳಿದ್ರೆ ನಮಗೆ ಸರಿ ಗ್ರೌಂಡ್ ಒಂದು ಕರೆಕ್ಟ್ ಆಗಬೇಕು. ಈ ಸಲ ಲಾಸ್ಟ್ ಟೈಮ್ ಬಂದಾಗ ನಿಮಗೆ ತಾಲೂಕೇ ಐತಲ್ಲ, ಏನು ಗ್ರೌಂಡ್ ಕರೆಕ್ಟ್ ಆಗ್ತದೆ, ಎಷ್ಟು ಬೇಗ ದುಡ್ಡು ಇಲ್ಲಿಗೆ ಬರುವಂಥ ಅವಕಾಶ ಅದು ಸಿಗ್ತದೆ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ನಿಮಗೆಲ್ಲ ನನ್ನ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮನ್ವಯ ಆಧಾರಿತ ಈ ಚಾವಡಿ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ
ಊರಿನ ಸಮಗ್ರವಾದಂತಹ ನಾಯಕರ ಸಮ್ಮುಖದಲ್ಲಿ ಇದೀಗ ಕಾರ್ಯಕ್ರಮ ನಡೆದಿದ್ದು ಖಂಡಿತವಾಗಿಯೂ ಉಳ್ಳಾಲವನ್ನ ತಾಲೂಕನ್ನಾಗಿಸಿದ ಪೂರ್ವ ಅಭಿವೃದ್ಧಿ ಅಧಿಕಾರರಾದಂತಹ ಯುಟಿ ಖಾದರ್ ಅವರಿಗೆ ಇದೀಗ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಶ್ರೀನಿವಾಸ ಶೆಟ್ಟಿ ಸಂಚಾಲಕರು ಜೀರ್ಣೋದ್ಧಾರ ಸಮಿತಿ ಅಯ್ಯಪ್ಪ ವೇದಿಕೆ ನಡೆದಿದೆ. ಉಳ್ಳಾಲವನ್ನ ತಾಲೂಕನ್ನಾಗಿಸಿದಂತಹ ಯಜಮಾನ ನಿಂತ ಯಜಮಾನ ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನೇರ ನುಡಿಗೆ ಸತ್ಯಗಳಿಗೆ ಮಾಡಿದ ಪ್ರಮಾಣ ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ದೀಪ ನೋವನ್ನು ಮರೆಸೋ ಮಗುವಂತ ರೂಪ ಏಳು ಬಿಡು ಯಜಮಾನ